ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು 2ನೇ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ, ಮನೆ ದೇವ್ರ ಪೂಜೆ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪದ ಸಂಕಲ್ಪ. ಬೆಳಗ್ಗೆ ಆಗಿಬಿಟ್ಟಿತ್ತು, 4:45 ಆಗಿತ್ತು. ನನ್ನ ಮಗಳು ಸ್ವಲ್ಪ ಎದ್ದು ಇವತ್ತು ಹೆಲ್ಪ್ ಮಾಡ್ತೀನಿ ಅಂತ ಬಂದಳು. ಅವಳು ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸ್ಕೊಡ್ತೀನಿ ಮಮ್ಮಿ, ಸ್ನಾನಕ್ಕೆ ಹೋಗಿ ಬನ್ನಿ ಅಂತ ಅಂದ್ಲು. ಟೈಮ್ ಆಗಿಬಿಟ್ಟಿತ್ತು 4:40 ಆಗಿಬಿಟ್ಟಿತ್ತು. ಅವಳೆದ್ದು ಕಸ ಗುಡಿಸ್ಕೊಂಡು ನೆಲೆಲ್ಲ ಒರೆಸ್ತಾ ಇದ್ಲು. ಸ್ನಾನಕ್ಕೆ ಹೋಗಿ ಬರೋಣ ಅಂತ ಸ್ನಾನಕ್ಕೆ ಹೋಗಿದ್ದೆ. ಸ್ನಾನಕ್ಕೆ ಹೋಗಿ ಬಂದು ಎಲ್ಲ ನಾನು ರೆಡಿಯಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದು ತೆಗೆದಿಟ್ಟಿದ್ದೆ. ನೋಡಿ, ಎಲ್ಲ ನೀಟ್ ಮಾಡಿ ಒರೆಸಿ ಎಲ್ಲ ತೆಗೆದಿಟ್ಟಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಟೈಮ್ ಆಗಿಬಿಟ್ಟಿತ್ತಲ್ಲ, ಒಂದು ಕ್ಲಿಪ್ಪಿಂಗ್ ಒಂದು ವಾಯ್ಸ್ ಕೊಡ್ತಾಯಿದ್ದೆ. ಟೈಮ್ ಆಗಿಬಿಟ್ಟಿದೆ, ಬನ್ನಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಬನ್ನಿ ಪೂಜೆಗೆ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ. ಇದು ಗಂಧ, ಅದೇ ಅಂಗಡಿಲಿ ಸಿಗುತ್ತಲ್ಲ ಕುಂಕುಮದ ಅಂಗಡಿಲಿ, ಅದೊಂದು ಗಂಧ. ಇದು ಜಾವತ್ ಪೌಡ್ರ್ ಅಂತ. ಎಲ್ಲ ದೀಪಕ್ಕೆ ಹಾಕ್ತಾರೆ, ನಾನು ದೀಪಕ್ಕೆ ಹಾಕಲ್ಲ. ಅದಕ್ಕೆ ಹಾಕ್ಬಿಟ್ಟು ಗಂಧ, ಸ್ವಲ್ಪ ಜಾವತ್ ಪೌಡರು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮನೆ ದೇವ್ರ ಫೋಟೋಗಳಿಗೆ, ಕಳಸಗಳಿಗೆ ಮತ್ತು ದೇವ್ರ ಸಾಮಾನುಗಳಿಗೆ ನೀಟಾಗಿ ಹಚ್ಚುತ್ತಾ ಬರ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋದಷ್ಟು ಫ್ಲೇವರ್ ಕೊಡುತ್ತೆ. ಒಂದು ವೀಕ್ಲಿವರೆಗೂ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಫ್ರೆಂಡ್. ಒಂದ್ಸಲ ಟ್ರೈ ಮಾಡಿ. ಅದನ್ನು ನೀಟಾಗಿ ಸುಣ್ಣ ಥರ ನೀಟಾಗಿ ಅದನ್ನು ಗಂಧನ ತೇಯಬೇಕು ಕೈಯಲ್ಲಿ. ಅದಾದಮೇಲೆ ಇದು ಮನೆ ದೇವ್ರ ಮುಳ್ಕಟ್ಟಮ್ಮ ಅಂತ ತೋರಿಸ್ತಾ ಇದ್ದೀನಿ. ಇದು ಹೋದ ವರ್ಷ ಅಕ್ಷಯ ತೃತೀಯದಲ್ಲಿ ಗಣಪತಿ ವಿಗ್ರಹ ತಗೊಂಡಿದ್ದೆ. ಮತ್ತು ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಹಾಲಕ್ಷ್ಮಿ ಅವ್ರ ವಿಗ್ರಹ ತಗೊಂಡಿದ್ದೆ. ಕಾಣಿಸ್ತಿಲ್ಲ ಅಂದ್ಕೊತೀನಿ. ನೋಡಿ, ಇದು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಹಾಲಕ್ಷ್ಮಿ ಅಮ್ಮ ಅವ್ರ ವಿಗ್ರಹ ತಗೊಂಡಿದ್ದೆ. ನೋಡಿ, ಈಗ ಕಾಣಿಸ್ತಾ ಇದೆ. ಅದು ತಗೊಂಡು ನನಗಂತೂ ತುಂಬ ಒಳ್ಳೆಯದಾಗಿದೆ ಫ್ರೆಂಡ್. ಈಗ ವಿಗ್ರಹಗಳಿಗೆಲ್ಲ ಕುಂಕುಮ ಇಟ್ಕೊತಾ ಇದ್ದೀನಿ. ಎಲ್ಲ ದೇವರುಗಳಿಗೂ, ಗಣಪತಿಗೆ, ಮಹಾಲಕ್ಷ್ಮಿ ಅಮ್ಮ ಅವರಿಗೆ, ಮತ್ತು ಸಿದ್ಧಿವಿನಾಯಕ ಗಣಪತಿಗೆ, ಶಿವಪ್ಪಂಗೆ, ನಮ್ಮ ಮನೆ ದೇವ್ರ ಮುಳ್ಕಟ್ಟಮ್ಮಗೆ ಎಲ್ಲರಿಗೂ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಹಂಗೆ ದೀಪಕ್ಕೆ ಬತ್ತಿ ಹಾಕೊತಾ ಇದ್ದೆ. ಟೈಮ್ ಆಗಿಬಿಟ್ಟಿದ್ದೆ. ನನ್ನ ಮಗಳಿಂದ ಸ್ನಾನದಿಂದ ಬಂದಿತ್ತಲ್ಲ, ಬೇಗ ಬಾ ಅಮ್ಮ ಅಂತ ಮಾತಾಡಿಕೊಂಡು ಕರಿತಾ ಇದ್ದೆ. ಆಮೇಲೆ ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಓಂ ಅಂತ ನೋಡಿ ಬರಿತೀನಿ. ಓಂ ಅಂತ ಬರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಅಲ್ಲಿದೆಯಲ್ಲ ಆ ವಿಗ್ರಹಗಳನ್ನೆಲ್ಲ ಅದ್ರ ಮೇಲೆ ಇಡಬೇಕು. ಇದು ಗಣಪತಿ ನನಗೆ ಸಿಕ್ಕಿದ್ಮೇಲೆ ತುಂಬ ಒಳ್ಳೆಯದಾಗಿದೆ. ಅದು ತುಂಬ ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ನಮ್ಮ ಮನೆ ದೇವ್ರ ಮುಳ್ಕಟ್ಟಮ್ಮ, ಮತ್ತು ಶಿವ ದೇವರಿಂದ ಒಂದು ಲಿಂಗ, ಆಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿ ಮತ್ತು ಗಣಪತಿ, ಇದನ್ನಿಟ್ಟು ತಗೊಂಡೋಗಿ ದೇವ್ರ ಮನೆಗೆ ಹೇಳಿಟ್ಟು ಬರಬೇಕು. ಬೆಳಗ್ಗೆನೇ ಇದ್ದಿದ್ದನ್ನೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಇಟ್ಕೊಂಡು ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಅಲ್ಲಿಂದ ಬಂದು ದೀಪಕ್ಕೆ ಬೊಟ್ಟಿಡ್ತಾ ಇದ್ದೆ. ಕಳ್ಸಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕಳಸ ಚೊಂಬ ತೊಳ್ಕೊಂಡು ಅದಕ್ಕೆ ನೀರು ತುಂಬ್ಕೊತಾ ಇದ್ದೆ. ನೋಡಿ, ಈ ಥರ ತುಂಬಿಟ್ಕೊತಾ ಇದ್ದೆ. ಹೋದ ವಿಡಿಯೋದಲ್ಲೇ ಹೇಳಿದ್ದೀನಿ, ಅಡಿಕೆ ಹಾಕಂಗಿಲ್ಲ ಇದಕ್ಕೆ. ಯಾವತ್ತಿದ್ರೂ ಬಟ್ಲು ಅಡಿಕೆನೇ ಹಾಕಬೇಕು ಮನೆ ದೇವ್ರ ಕಳ್ಸೋಕ್ಕೆ ಅಂತ. ಬಟ್ಲು ಅಡಿಕೆ ಹಾಕ್ಬಿಟ್ಟು ಮತ್ತು ಕಾಯಿನ ಹಾಕೊಬೇಕು. ಆ ಕಾಯಿನೂ ಚಾಮುಂಡೇಶ್ವರಿ ವಿಗ್ರಹ ಇರುತ್ತಲ್ಲ, 5 ರೂಪಾಯಿ ಕಾಯಿನು ಮತ್ತು 10 ರೂಪೀಸ್ ಕಾಯಿನಲ್ಲಿ ಅದಿದ್ದರೆ ಅದನ್ನೇ ಹಾಕಿ, ತುಂಬ ಒಳ್ಳೆಯದು. ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಮತ್ತು ಒಂದೇ ಒಂದು ದಳ ಹೂವು, ಯಾವುದಾದ್ರೂ ಆಯಿತು, ಹಾಕ್ಬಿಟ್ಟು ವೀಳ್ಯದೆಲೆನ, ನಾನು ಯಾವಾಗಲೂ 5 ವೀಳ್ಯದೆಲೆ ಇಡೋದು. ಒಂದೊಂದು ಕಡೆ 3 ಇಡ್ತಾರೆ, 3 ಇಡಬಾರ್ದು ಅಂತಾರೆ. ನಾನು 5 ವೀಳ್ಯದೆಲೆ ಇಟ್ಕೊಂಡು ಮಾಮೂಲಿ ಮಲ್ಲಿಗೆಯನ್ನು ಕಳಸ ಸುತ್ತಕೊಂಡು ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನೋಡಿ, ದೇವ್ರ ಮೇಲೆ ಆಲ್ರೆಡಿ ಅಕ್ಕಿ ಎಲ್ಲ ಹಾಕಿಟ್ಟಿದ್ದೀನಿ ಪ್ಲೇಟಿಗೆ. ಓಂ ಅಂತ, ಸ್ವಸ್ತಿಕ್ ಅಂತ ಮತ್ತು ಚಿತ್ರ ಬರೆದ್ಬಿಟ್ಟು ಅದ್ಮೇಲೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ದೇವ್ರ ಮನೇಲಿ ಇಟ್ಟು ಬಂದಿದ್ದೀನಿ. ಈಗ ಕಳಸ ತಗೊಂಡೋಗಿ ಅದ್ರ ಮೇಲೆ ನಮ್ಮ ಮನೆ ದೇವ್ರ ಹೆಸ್ರು ಹೇಳ್ಬಿಟ್ಟು ಇಡಬೇಕು. ಮತ್ತು ಅರಿಶಿನ ಕುಂಕುಮ ಹಾಕ್ಕೊತಾ ಇದ್ದೀನಿ. 1-2 ಅಕ್ಷತೆ ಕಾಳು ಹಾಕ್ಕೊಂಡೆ ಮನೆ ದೇವ್ರ ಹೆಸ್ರು ಹೇಳ್ಬಿಟ್ಟು ಕಳಸನ ಇಡಬೇಕಲ್ಲಿ. ಅದಾದಮೇಲೆ ಇನ್ನೊಂದು ಚಂಬಲ್ಲಿ ನೀರು ಇಡಲೇಬೇಕಂತೆ ಫ್ರೆಂಡ್. ನನಗೆ ಗೊತ್ತಿರ್ತಿದ್ದಿಲ್ಲ, ನಾನು ಇದೇ ಥರ ವೀಡಿಯೋ ನೋಡಿ ತಿಳ್ಕೊಂಡಿದ್ದು. ಒಂದು ಚಂಬಲ್ಲಿ, ತಾಮ್ರದ ಚಂಬಲ್ಲಿ ನೀರು ಯಾವಾಗಲೂ ಇಡಲೇಬೇಕಂತೆ. ಅದಕ್ಕೊಂದು ದಳ ಮತ್ತು ಸೇವಂತಿಗೆ, ಯಾವುದಾದ್ರೂ ಹೂವು ಆಯಿತು, ಒಂದು ಹೂವು ಹಾಕ್ಬಿಟ್ಟು ಅದನ್ನು ತಗೊಂಡೋಗ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇಟ್ಕೊಬೇಕು. ನೋಡಿ, ಈ ಥರ. ಮತ್ತು ದೀಪಗಳೆಲ್ಲ ಬತ್ತಿ ಹಾಕಿದ್ನೆಲ್ಲ ತೊಗೊಂಬಂದು ಇಟ್ಕೊತಾ ಇದ್ದೆ. ತೆಂಗಿನಕಾಯಿಗೆ ಬೊಟ್ಟಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಗಂಧ, ಅದೇ ಆಗಲಿ ತೇದಿದ್ನಲ್ಲ ಅದೇ ಗಂಧ, ಅದನ್ನು ಹಾಕ್ಕೊಂಬಿಟ್ಟು ಕುಂಕುಮ ಹಚ್ಕೊಬೇಕು. ನಾವು ಕೆನ್ನೆಗೆ ಯಾವ ಥರ ಅರಿಶಿನ ಹಚ್ಕೊತೀವಿ, ಹಾಗೆ ಮನೆ ದೇವರಿಗೆ ಕಳಸ ಕೂರಿಸ್ತೀವಲ್ವ, ಹೆಣ್ಣು ದೇವ್ರುಗಳಿಗೆ, ಹೆಣ್ಣು ದೇವ್ರು ಕಳಸ ಕೂರಿಸೋರೆಲ್ಲರೂ ಆ ಥರ ಕೆನ್ನೆಗೆ ಅರಿಶಿನ ಹಚ್ಚಿದಂಗೆ ತೆಂಗಿನಕಾಯಿಗೆ ಸುತ್ತ ಸೈಡಿಗೆ ಅರಿಶಿನ ಹಚ್ಕೊಂಡು ಬಂದುಬಿಟ್ಟು ಕಳಸಕ್ಕೆ ತೆಂಗಿನಕಾಯಿ ಇಟ್ಬಿಟ್ಟು ಮನೆ ದೇವ್ರ ಹೆಸ್ರುಗಳನ್ನ ಹೇಳಬೇಕು. ಆಮೇಲೆ
ಹೆಣ್ಣು ದೇವ್ರಂದರೆ ಕಂಪಲ್ಸರಿ ತಾಳಿ ಹಾಕಿ ಹಾಕ್ತಾರೆ, ನಾವು ಹಾಕಿ ಹಾಕ್ತೀವಿ. ಅರಿಶಿನ ಕುಂಕುಮದಲ್ಲಿ ದಾರಾನ ಹಾಕ್ಕೊಂಡು ಆ ಕಳಸಕ್ಕೆ 3 ಗಂಟೆ ಹಾಕ್ಕೊಬೇಕು. ಅದೆಲ್ಲ ಆದಮೇಲೆ ಎಲ್ಲ ರೆಡಿ ಮಾಡಿ ಬಂದೆ. ಅಲ್ಲಿಂದ ಬಂದು ಉಪ್ಪಿನ ದೀಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ಲಿಗೆ ಬೆಳಗ್ಗೆ ಆಗಿತ್ತು, ನಾನು ಆಲ್ರೆಡಿ 5 ಕಾಲು ಆಗೋಗಿತ್ತು. ನಾನು ಸ್ನಾನ ಮಾಡ್ಕೊಂಬಂದೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಅದಕ್ಕೆ ನೀಟಾಗಿ ಅರಿಶಿನ ಹಚ್ಕೊಬೇಕು. ಅದಕ್ಕೆ ಚೆನ್ನಾಗಿ ಅರಿಶಿನ ಹಚ್ಕೊಂಡು 5 ಕಡೆ ಬೊಟ್ಟು ಇಟ್ಕೊಬೇಕು. ಅದಾದಮೇಲೆ ನೈಟ್ ಉಪ್ಪು ತಂದು ಇಟ್ಕೊಂಡಿದ್ದೆ, ಬೆಳಗ್ಗೆ ಎಲ್ಲೂ ತೆಗ್ದಿರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಮತ್ತು ಇನ್ನೊಂದು ಖಾಲಿ ದೀಪಕ್ಕೆ ಅಕ್ಷತೆ ಕಾಳು ಹಾಕಬೇಕು. ನೋಡಿ, ಅದಕ್ಕೆ ಅಕ್ಷತೆ ಕಾಳನ್ನ ಮನೆ ದೇವ್ರ ಹೆಸ್ರು ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಬಿಟ್ಟು ಅಕ್ಷತೆ ಕಾಳು ಹಾಕ್ಕೊಂಡು ಅದ್ರ ಮೇಲೆ ಒಂದು ಬತ್ತಿ ದೀಪ ಇಡಬೇಕು. ಫ್ರೆಂಡ್, ಯಾವುದೇ ಕಾರಣಕ್ಕೂ ಸಿಂಗಲ್ ಬತ್ತಿ ಹಾಕೋಕೆ ಹೋಗ್ಬೇಡಿ, ಯಾವತ್ತಿದ್ರೂ ಡಬಲ್ ಬತ್ತಿನೇ ಹಾಕಬೇಕು. ಅದನ್ನು ತೊಗೊಬಂದ್ಬಿಟ್ಟು ಲಕ್ಷ್ಮಿ ಅವ್ರದ್ದು ವಿಗ್ರಹ ಇದೆಯಲ್ಲ ಅದ್ರ ಮುಂದೆ, ಫೋಟೋ ಮುಂದೆನಾದರೂ ಆಯಿತು, ವಿಗ್ರಹ ಮುಂದೆನಾದರೂ ಆಯಿತು, ತೊಗೊಂಬಂದು ಇಡಬೇಕು. ಮತ್ತು ಹೂವನ್ನ ಐಟ ತೊಗೊಂಬಂದಿದ್ದೆ, ಹೂವೆಲ್ಲ ಅಲಂಕಾರ ಮಾಡ್ತಾಯಿದ್ದೆ ದೇವರಿಗೆ. ನೋಡಿ, ನಾನು ಈ ಥರ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್. ಈ ಥರ ಹೂವನ್ನ ರೆಡಿ ಮಾಡ್ಕೊತೀನಿ. ಮತ್ತು ತಿರುಪತಿ ಫೋಟೋಗೆ, ನಮ್ಮ ಮನೆ ದೇವ್ರ ಮುಳ್ಕಟ್ಟಮ್ಮ ಫೋಟೋ ಅವರಿಗೆ ಎಲ್ಲರಿಗೂ ಹೂವನ್ನ ಮಾಡಿಸ್ತಾ ಇದ್ದೆ. ಟೈಮ್ ಆಗಿಬಿಟ್ಟಿತ್ತು, ಹತ್ತತ್ರ 5:30 ಆಗೋಗಿತ್ತು ನಾನೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ. ಮತ್ತು ಉಪ್ಪಿನ ದೀಪಕ್ಕೆ ಸುತ್ತ ಹೂವು ಇಡ್ತಾಯಿದ್ದೆ, ಸೇವಂತಿಗೆ ಹೂವನ್ನ ಇಡ್ತಾಯಿದ್ದೆ. ಆಮೇಲೆ ನಾನು ಇವತ್ತು ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನು ಏನು ಪ್ರಸಾದ ಮಾಡಿಲ್ಲ. ಒಂದು ಪಂಚಾಮೃತ ಮಾಡೋಣ ಅಂತ ಬಾಳೆಹಣ್ಣು, ಸಕ್ಕರೆ, ತುಪ್ಪ ಮತ್ತು ಕಾಯಿ ತುರಿ ಹಾಕ್ಬಿಟ್ಟು ಪ್ರಸಾದ ಮಾಡಿಟ್ಟೆ. ಅದಾದಮೇಲೆ ಹೊರಗಡೆ ಬಂದು ಬಾಗಿಲಿಗೆ ನೀರು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹರಡೆಲ್ಲ ಆಗಿತ್ತು, ಕ್ಲೀನಾಗಿತ್ತು. ಬಂದು ಹೊಸ್ಲು ತೊಳ್ಕೊಂಡು ಸಲ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ನೋಡಿ, ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಆಮೇಲೆ ರಂಗೋಲಿ ಹಾಕ್ಕೊತಾ ಇದ್ದೆ, ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊತಾ ಇದ್ದೆ. ನಮ್ಮಲ್ಲಿ ನಾಯಿ ಮರಿ ಇದೆಯಲ್ಲ, ನನ್ನ ಮಗ ಹಠ ಮಾಡ್ತಾನೆ, ಅದಕ್ಕೋಸ್ಕರ ಒಂದು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊತಾ ಇದ್ದೆ. ಹಾಕ್ಕೊಂಡು ದೀಪನ, ಅಂದರೆ ಈ ಆಷಾಢ ಶುಕ್ರವಾರದಲ್ಲಿ 4 ದೀಪ, ಹೊರಗಡೆ ದೀಪ ಹಚ್ಚಲೇಬೇಕು. ಮಣ್ಣಿನ ದೀಪ ಹೊರಗಡೆ ಹಚ್ಚೋದ್ರಿಂದ ಭಾರಿ ಒಳ್ಳೆಯದಿದೆ. ಅದನ್ನು ಮಣ್ಣಿನ ದೀಪ ರೆಡಿ ಮಾಡಿಟ್ಟಿದ್ದೆ, ತೊಗೊಂಬಂದು ನನ್ನ ಮಗಳು ನನಗೆ ಕೊಟ್ಟಳು, ಹಾಗೆ ಇಡ್ತಾಯಿದ್ದೆ. ನೋಡಿ, ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ರೆಡಿ ಮಾಡಿ ಇಡ್ತಾಯಿದ್ದೆ. ಹಾಗೆ ದೀಪ ಹಚ್ಚೋಕೆ ಟೈಮ್ ಆಗಿಬಿಟ್ಟಿತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಂದು ದೇವ್ರ ಮನೆಗೆ ಕೂತ್ಕೊಂಡು ಆ ದೀಪದ ಮುಂದೆ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆ ದೇವರಿಗೆ ಹೇಳ್ಕೊಂಡು ದೀಪ ಹಚ್ಚುತ್ತಾ ದೀಪ ಹಚ್ಕೊಬೇಕು. ಅದಾದಮೇಲೆ ಎಲ್ಲರೂ ಊದುಗಡ್ಡೆಯಲ್ಲಿ ಹಚ್ಚಬೇಕು ಅಂತಾರೆ. ನಾನು ಯಾವತ್ತೂ ಊದುಗಡ್ಡೆಯಲ್ಲಿ ಹಚ್ಚಿಲ್ಲ ಫ್ರೆಂಡ್, ನಾನು ಯಾವಾಗಲೂ ಬೆಂಕಿ ಕಡ್ಡಿಲೇ ಹಚ್ಚೋದು. ಅಲ್ಲಿ ಹಚ್ಬಿಟ್ಟು ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಫೋಟೋ ಹತ್ರ ಬಂದ್ಬಿಟ್ಟು ಅಲ್ಲೆರಡು ದೀಪ ಇಟ್ಟಿರ್ತೀನಿ. ಅಲ್ಲೆರಡು ದೀಪ ಹಚ್ಚಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ದೀಪ ಇಟ್ಟಿದ್ನಲ್ಲ ಅದಕ್ಕೆ 2 ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಊದುಗಡ್ಡೆ ಬೆಳಗ್ತಾ ಇದ್ದೀನಿ. ದೀಪ ಹಚ್ಚಿ ದೇವ್ರ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆ ದೇವರಿಗೆ ಅಲಂಕಾರ ಹೇಗಿದೆ ಅಂತ ನೋಡಿ ನಾನು ಕಮೆಂಟ್ ಮಾಡಿ ಫ್ರೆಂಡ್. ಮನೆ ದೇವರಿಗೆ ಊದುಗಡ್ಡೆ ಹಚ್ಚುತ್ತಾ ಇದ್ದೆ. ನೋಡಿ, ನಾನು ಈ ಥರ ಪೂಜೆ ಮಾಡೋದು, ಸಂಕಲ್ಪ ಮಾಡಿಕೊಂಡು ನಮಗೆ ಒಳ್ಳೇದಾಗಲಿ ದೇವ್ರೆ ಅಂತ ಅಂದ್ಬಿಟ್ಟು ನಮ್ಮದೇನೇ ಸಮಸ್ಯೆ ಇದ್ರೂ ಅದ್ರ ಮುಂದೆ ಹೇಳ್ಕೊಂಡು ಇಷ್ಟು ವಾರ ನಾವು ಹಚ್ಚುತ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗಿದೆ. ನನಗೆ ತುಂಬ ಒಳ್ಳೇದಾಗ್ತಾನೂ ಇದೆ ಫ್ರೆಂಡ್. ನನಗೆ ನೋಡಿ, ಇಷ್ಟು ವಾರ ಹಚ್ಚುತ್ತೆ ಅಂತ ಕೇಳ್ಕೊಬೇಕು. ಊದುಗಡ್ಡೆಲಿ ಪೂಜೆ ಎಲ್ಲ ಮುಗಿಸಿ ನೋಡಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು, 5:45 ಆಗೋಗಿತ್ತು ಟೈಮು. ಒಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದರೊಳಗಡೆ ಪೂಜೆ ಆಯಿತು. ಹಾಗೆ ಮಂಗಳಾರತಿ ಮಾಡ್ತಾಯಿದ್ದೆ. ಯಾವಾಗಲೂ ಉತ್ತರ ದಿಕ್ಕಿಗೆ ದೀಪ ಉರಿತಾ ಇರಬೇಕು. ಲಕ್ಷ್ಮೀ ಅಮ್ಮನಿಗೆ ದೀಪದ ಬೆಳಕು ಕಾಣ್ತಾ ಇರಬೇಕು ಆ ಲಕ್ಷ್ಮೀ ಅಮ್ಮನವರಿಗೆ. ಅಲ್ಲಿಂದ ಆಚೆ ಕಡೆ ಬಂದು ಅಲ್ಲಿ ಊದುಗಡ್ಡೆ ಪೂಜೆ ಮಾಡಿ ಮನೆಗೆ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಫ್ರೆಂಡ್. ಬೆಳಿಗ್ಗೆನೆ ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ನನ್ನ ಡ್ಯೂಟಿ ಬೇರೆ ಟೈಮ್ ಆಗಿಬಿಟ್ಟಿತ್ತು, 6:30ಗೆ ನಾನು ಡ್ಯೂಟಿಗೆ ಹೋಗಬೇಕಾಯ್ತು. ಅಷ್ಟು ಟಿಫನ್ ಎಲ್ಲ ಮಾಡಬೇಕಾಗಿತ್ತು. ಹಾಗೆ ಒಂದು ಕರ್ಪೂರ ಬೆಳಗ್ಗೆ ಮಂಗಳಾರತಿ ಮಾಡ್ತಾಯಿದ್ದೆ. ನೋಡಿ ಫ್ರೆಂಡ್, ಮಂಗಳಾರತಿ ಮಾಡಿಬಿಟ್ಟು ಮನೆ ದೇವರ ಹತ್ರ ಹೋಗ್ಬಿಟ್ಟು ಅಡ್ಬಿದ್ದು ನಮ್ದು ಏನು ಕೋರಿಕೆ ಇದೆ ಅದನ್ನು ಕೇಳ್ಕೊತಾ ಇದ್ದೆ. ಅದನ್ನು ಕೇಳಿಕೊಂಡು ಮಂಗಳಾರತಿ ಮಾಡಿಬಿಟ್ಟು ಮನೆ ದೇವರಿಗೆ ಕಳಸಕ್ಕೆಲ್ಲ ಮಂಗಳಾರತಿ ಮಾಡಿ ಮಕ್ಕಳಿಗೆಲ್ಲ ಮಂಗಳಾರತಿ ಕೊಟ್ಟು, ಹಸ್ಬೆಂಡ್ ಇದ್ದಿದ್ರು ಹಸ್ಬೆಂಡ್ಗೂ ಮಂಗಳಾರತಿ ಕೊಟ್ಟು ನಾನು ಪೂಜೆ ಮುಗಿಸ್ದೆ. ಎಷ್ಟೋ ಸಮಾಧಾನ ಆಯಿತು ಫ್ರೆಂಡ್ ಮನೇಲಿ ದೀಪ ಹಚ್ಚಿರೋದಕ್ಕೂ. ನೋಡಿ, ನಾನು ಮಾಡಿರೋ ಅಲಂಕಾರ ಈ ಥರ ಇದೆ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ನನ್ನನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ ಯು ಆಲ್. ಬಾಯ್.